ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಏನಾಗ್ತಾ ಇದೆ ಭಾರತದಲ್ಲಿ? ಎಲ್ಲರೂ ಮೋದಿ ಭಕ್ತರ ಅಂತ ಕೆಲ ಪ್ರಗತಿಪರರು ಬುದ್ಧಿಜೀವಿಗಳು ಕೇಳ್ತಾರೆ. ಸರಿ, ಕೆಲ ಪತ್ರಕರ್ತರು ಇನ್ಯಾರೋ ಮೋದಿ ಭಕ್ತರೇ ಇರಬಹುದು. ಆದರೆ ಇಡೀ ಇಂಡಿ ಕೂಟ ಅಂತ ಇತ್ತು. ಆ ಕೂಟಕ್ಕೆ ಯಜಮಾನ ಅಂತ ಒಬ್ಬ ಇದ್ದ. ಅವನೇ ಬೇಡ ಅಂತ ಇಂಡಿ ಕೂಟದಿಂದ ಒಬ್ಬೊಬ್ಬರೇ ಬೇರೆ ಆದರು. ಆದರೆ ಕರ್ಮ ಅಂದರೆ ಯಜಮಾನ. ರಾಹುಲ್ ಗಾಂಧಿಯ ವಂಶಸ್ಥರು ಕೂಡ ಈಗ ಮೋದಿಯ ಭಕ್ತರಾಗಿದ್ದಾರೆ. ಅಂದರೆ ನಂಬ್ತೀರಾ? ನಂಬಲೇಬೇಕು. ಯಾರು ಅಂತ ತುಂಬ ಯೋಚನೆ ಮಾಡಬೇಡಿ. ನೆಹರು ಯಾವ ಅವರ ಸಂಬಂಧಿಗಳಿಗೆ ಅಂತ ಕಾಶ್ಮೀರವನ್ನು ದೇಶದಿಂದ ಹೊರಗಿಟ್ಟರೋ ಆರ್ಟಿಕಲ್ 370 ತಂದು ಪ್ರತ್ಯೇಕ ದೇಶದಂತೆ ಮಾಡಿದ್ರಲ್ಲ, ಅದೇ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಈಗ ಮೋದಿಯ ಭಕ್ತರಾಗಿದ್ದಾರೆ. ಹಾಗಾದರೆ ಈ ಒಮರ್ ಅಬ್ದುಲ್ಲಾ ಭಕ್ತ ಆಗಿದ್ದೇಕೆ, ಗರ್ವಾಪ್ಸಿ ಆಗ್ತಿರೋದು ಯಾಕೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೆ, ಇಷ್ಟು ದಿನ ಕೆಲವರು ಜಾತ್ಯಾತೀತ ಅಂತ ಹೇಳ್ಕೊಳ್ತಿದ್ದ ಅತಿ ಬುದ್ಧಿವಂತರು ಈ ವಿಡಿಯೋ ನೋಡಿದ ಮೇಲೆ ಬೆಂಕಿ ಇಟ್ಕೊಂಡು ಉರ್ಕೋತಾರೆ. ಆದರೆ ಎಲ್ಲಿಗೆ ಇಟ್ಕೋತಾರೆ ಅದು ಅವರಿಗೆ ಬಿಟ್ಟ ವಿಷಯ. ಕಳೆದ 6 ವರ್ಷಗಳ ಹಿಂದಕ್ಕೆ ಹೋದರೆ ಜಮ್ಮು ಕಾಶ್ಮೀರದಲ್ಲಿ ಪರಿಸ್ಥಿತಿ ಹೇಗಿತ್ತು ಅಂದರೆ ಎಲ್ಲೆಂದರಲ್ಲಿ ಬಾಂಬ್ಗಳನ್ನು ಎಸೆತಿದ್ದರು. ಅದು ಕೂಡ ಅಲ್ಲಿನ ಸ್ಥಳೀಯರೇ, ಅವರ ಜೊತೆಗೆ ಕೆಲ ಉಗ್ರ ಸಂಘಟನೆಗಳು. ಅದಕ್ಕೆ ಎಲ್ಲ ರೀತಿಯ ಸಹಕಾರ ಕೊಡ್ತಾ ಇದ್ದದ್ದು ಬೇರೆ ಯಾರೂ ಅಲ್ಲ, ಈಗಿನ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಅವರ ತಂದೆ ಫಾರೂಕ್ ಅಬ್ದುಲ್ಲಾ. ಜೊತೆಗೆ ನೆಹರು ಆರ್ಟಿಕಲ್ 370 ತಂದು ಭಾರತದ ಒಳಗೆ ಪ್ರತ್ಯೇಕ ದೇಶವನ್ನು ಹುಟ್ಟಿಸಿದ್ರು. ಆರ್ಟಿಕಲ್ 370 ತೆಗೆದ್ರೆ ದೇಶ ಹತ್ತಿ ಉರಿಯುತ್ತೆ ಅಂದ್ರು ತಿಳಿದುಕೊಳ್ಳೋ ಕೆಲವರು. ಆದರೆ ಅದನ್ನು ತೆಗೆದ್ರು ನರೇಂದ್ರ ಮೋದಿ. ಅದಾದ ನಂತರ ಅಭಿವೃದ್ಧಿ ಕೆಲಸಗಳು ಜಮ್ಮು ಕಾಶ್ಮೀರದಲ್ಲಿ ಶುರು ಆದವು. ಇಂಥ ಸಮಯದಲ್ಲಿ ಜಮ್ಮು ಕಾಶ್ಮೀರದ ವಿಧಾನಸಭಾ ಚುನಾವಣೆ ನಡೆಯುತ್ತೆ. ಅದರಲ್ಲಿ ಕಾಂಗ್ರೆಸ್ ಮತ್ತು ಒಮರ್ ಅಬ್ದುಲ್ಲಾ ನ್ಯಾಷನಲ್ ಕಾನ್ಫರೆನ್ಸ್ ಎರಡೂ ಕೂಡ ಸೀಟ್ ಹಂಚಿಕೆ ಮಾಡಿಕೊಂಡು ಚುನಾವಣೆಗೆ ಸ್ಪರ್ಧೆ ಮಾಡಿದ್ವು. ಫಲಿತಾಂಶ ಬಂತು. ಒಮರ್ ಅಬ್ದುಲ್ಲಾ ಮುಖ್ಯಮಂತ್ರಿ ಕೂಡ ಆದರು. ಇನ್ನೊಂದು ಕಡೆ ಇಂಡಿ ಕೂಟದಲ್ಲಿದ್ದವರೆಲ್ಲ ಕಾಂಗ್ರೆಸ್ ಬಿಟ್ಟೋಗೋಕೆ ಶುರು ಮಾಡಿದರು. ಅದು ಕೂಡ ಹರಿಯಾಣ, ಮಹಾರಾಷ್ಟ್ರ ಚುನಾವಣೆಯಲ್ಲಿ ಹೀನಾಯವಾಗಿ ಸೋತ ನಂತರ. ಒಂದು ಕಡೆ ಮಮತಾ ದೀದಿ ಇಂಡಿ ಕೂಟವನ್ನು ನಾನೇ ಮುನ್ನಡೆಸ್ತೀನಿ ಅಂದರೆ, ಈ ಕೇಜ್ರಿವಾಲ್ ದೆಹಲಿ ಚುನಾವಣೆಗೆ 70 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಜೊತೆಗೆ ಬೇಡ ಅಂತ ಎಲ್ಲಾ ಕ್ಷೇತ್ರಗಳಿಗೂ ಅಭ್ಯರ್ಥಿಗಳನ್ನು ಹಾಕೊಂಡಿದ್ದಾರೆ. ಇನ್ನು ನಿತೀಶ್ ಕುಮಾರ್ ಚುನಾವಣೆಗೆ ಮೊದಲೇ ಓಡಿ ಹೋದ್ರು. ಈಗ ಶರದ್ ಪವಾರ್ ಎನ್ಸಿಪಿ, ಅದು ಕೂಡ ಬಿಜೆಪಿ ಜೊತೆಗೆ ಹೋಗ್ತಾ ಇದೆ. ಇನ್ನು ಇಂಡಿ ಕೂಟದಲ್ಲಿ ಕೊನೆಗೆ ಉಳ್ಕೊಳ್ಳೋದು ರಾಹುಲ್ ಗಾಂಧಿ ಮತ್ತೆ ಅದೇ ಪಕ್ಷದ ಅವರ ಜೊತೆ ಇರೋ ಕೆಲ 4 ಗುಲಾಮರಷ್ಟೇ. ಗೆಳೆಯರೆ, ಈಗ ಅದೆಲ್ಲ ಬಿಟ್ಟು ಅಬ್ದುಲ್ಲಾ ವಿಷಯಕ್ಕೆ ಬಂದ್ಬಿಡೋಣ. ಒಮರ್ ಅಬ್ದುಲ್ಲಾ ಇತ್ತೀಚೆಗೆ ಪತ್ರಕರ್ತರ ಜೊತೆ ಹೇಳಿದ್ರು, ಇಂಡಿ ಅಲೈನ್ಸ್ ಅನ್ನೋದು ಕೇವಲ ಅಸೆಂಬ್ಲಿ ಎಲೆಕ್ಷನ್ಗೆ ಮಾತ್ರ, ಅದಾದ ನಂತರ ಯಾವುದೇ ಸಭೆಗಳಿಗೆ ಕರೆದಿಲ್ಲ. ನಮ್ಮ ಅಜೆಂಡವೇ ಬೇರೆ, ಅವರ ಯೋಚನೆಯೇ ಬೇರೆ ಅಂದ್ರು. ಒಮರ್ ಅಬ್ದುಲ್ಲಾ ಆತನಿಗೆ ಒಳ್ಳೇದು ಆಗೋದ್ರ ಬಗ್ಗೆ ನೋಡ್ತಿದ್ದಾರೆ. ನಿಜ, ನೋಡ್ಲೇಬೇಕು. ಚುನಾವಣೆ ಗೆದ್ದು ಸಿಎಂ ಆಗಿದ್ದಾಯ್ತು. ಇಂತಹ ಕಾಶ್ಮೀರದಲ್ಲಿ ಕೇಂದ್ರದ ಜೊತೆಗೆ ಸೇರಿಕೊಂಡು ಅಭಿವೃದ್ಧಿ ಕೆಲಸ ಮಾಡಬೇಕು. ಇನ್ನು ಕಾಶ್ಮೀರದ ಹೊಸ ಹುಟ್ಟು. ಗೆಳೆಯರೆ, ಈ ಒಮರ್ ಅಬ್ದುಲ್ಲಾ ಇದ್ದಕ್ಕಿದ್ದಂತೆ ಪ್ರಗತಿಪರರು ಮತ್ತು ಮುಸ್ಲಿಮರಿಗೆ ಮೋಸ ಮಾಡಿದ್ರು, ಪಕ್ಷ ಬದಲಿಸಿದ್ರು, ಜೀವನ ಬದಲಿಸಿದ್ರು ಅಂತ ಈಗ ಕೆಲವರು ಮಾತಾಡ್ತಾ ಇದ್ದಾರೆ. ಅದು ಯಾಕಂದ್ರೆ ಕಾಶ್ಮೀರ ಈಗ ಪ್ರಗತಿ ಹೊಂದ್ತಾ ಇದೆ. ಇದು ಅಲ್ಲಿನ ಸ್ಥಳೀಯರಿಗೆ ಗೊತ್ತಾಗಿದೆ, ಹೇಗೆ ಜನರನ್ನ ಅಂಧಕಾರದಲ್ಲಿ ಇಷ್ಟು ದಿನ ಇಟ್ಟಿದ್ರು ಅಂತ. ಕೆಲ ವರ್ಷಗಳ ಹಿಂದೆ ಒಮರ್ ಅಬ್ದುಲ್ಲಾ ತಂದೆ ಫಾರೂಕ್ ಅಬ್ದುಲ್ಲಾ ಕಾಶ್ಮೀರವನ್ನು ಹೇಗಿಟ್ಟಿದ್ರು ಅಂದರೆ ಒಂಥರ ವೆಂಟಿಲೇಟರ್ನಲ್ಲಿರೋ ಪೇಷಂಟ್ ಇದ್ದ ಹಾಗಿದ್ರು. ಹಿಂದಿನ ಬಾಗಿಲಿಂದ ಹಿಜ್ಬುಲ್ಲಾ ಮುಜಾಹಿದ್ದೀನ್, JKLF, ಜಮೇತೆ ಇಸ್ಲಾಮಿಗಳಿಗೆ ಸ್ಥಳೀಯ ಹಿಂದೂಗಳನ್ನು ಮುಗಿಸೋ ಯತ್ನವನ್ನು ಮಾಡಿಸಿದ್ರು. ಅದರಲ್ಲೂ ಇಂಡಿಯನ್ ಏರ್ಫೋರ್ಸ್ನ 4 ಜನರನ್ನ JKLF ಮುಗಿಸಿತ್ತು. ಇನ್ನು ಮುಖ್ಯವಾಗಿ ಕಾಶ್ಮೀರಿ ಪಂಡಿತರ ನರಮೇಧ 64,827 ಅಂತ ಒಂದು ಲೆಕ್ಕ ಹೇಳುತ್ತೆ. ಆದರೆ ಅದಕ್ಕಿಂತ ಜಾಸ್ತಿ ಆಗಿದೆ ಅಂತ ಇನ್ನೊಂದಷ್ಟು ಲೆಕ್ಕಗಳು ಹೇಳ್ತಿವೆ. ಇನ್ನು ರಾತ್ರೋರಾತ್ರಿ ಕಾಶ್ಮೀರಿ ಪಂಡಿತರು ಮನೆಯನ್ನ ಖಾಲಿ ಮಾಡಿಕೊಂಡು ಓಡಿ ಹೋದ್ರು. ಇದೆಲ್ಲವನ್ನ ಡೀಟೇಲ್ ಆಗಿ ಹೇಳ್ತೀನಿ ಅಂತ ಕೂತ್ಕೊಂಡ್ರೆ 3 ದಿನ ಬೇಕಾಗತ್ತೆ. 2019ರಲ್ಲಿ ಆರ್ಟಿಕಲ್ 370 ತೆಗೆದ್ರು. ಆಗ ಕಾಶ್ಮೀರಕ್ಕೆ ಹೊಸ ಜೀವನ ಸಿಕ್ತು. ಜಮ್ಮು ಕಾಶ್ಮೀರದ ಜನರಿಗೆ ಸ್ವಾತಂತ್ರ್ಯ ಸಿಕ್ತು. ಭಾರತದ ಎಲ್ಲ ಕಡೆಯ ರೀತಿಯೇ ಜನಜೀವನ ಶುರುವಾಯಿತು. ಒಂದು ಸಲ 2018ರ ಉಗ್ರವಾದವನ್ನು ಕಂಪೇರ್ ಮಾಡಿದರೆ ಅರ್ಧಕ್ಕೆ ಅರ್ಧ ಕಡಿಮೆ ಆಗಿದೆ. ಅಧಿಕೃತ ದಾಖಲೆಗಳ ಪ್ರಕಾರ ಸುಮಾರು 60% ಕಡಿಮೆ ಆಗಿದೆ ಕಣ್ರಿ. ಇದೆಲ್ಲ ಪಾಸಿಟಿವ್ ಆಯಿತು. ನಂತರ ತ್ವರಿತಗತಿಯಲ್ಲಿ ಕಾಶ್ಮೀರ ಅಭಿವೃದ್ಧಿ ಆಗ್ತಾ ಹೋಯಿತು. ಆರ್ಟಿಕಲ್ 370 ನಂತರ ಜಮ್ಮು ಕಾಶ್ಮೀರದಲ್ಲಿ 4,544 ಕೋಟಿಯ ಪ್ರಸ್ತಾವನೆ ಬಂದಿದೆ. 42 ಬೇರೆ ಬೇರೆ ಉದ್ಯಮಗಳು ಬಂದಿವೆ. ಅದರಲ್ಲೂ ಕೂಡ 5,000 ಕೋಟಿ ಹೂಡಿಕೆಯಾಗಿದೆ. ಜಮ್ಮು ಕಾಶ್ಮೀರ ಈಗ ಸರ್ಕಾರದ ಹೂಡಿಕೆಯಿಂದ ಉನ್ನತ ಗಳಿಕೆದಾರರಾಗಿದ್ದಾರೆ. ಅಕ್ಟೋಬರ್ 2020ರಲ್ಲಿ ಹೊಸ ಭೂ ಕಾನೂನು ಕಾಯ್ದೆ ಬರುತ್ತೆ.
ಅದರಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಮನೆ ಇಲ್ಲದವರು ಕೂಡ ಅಲ್ಲಿ ಜಮೀನನ್ನು ಖರೀದಿ ಮಾಡಬಹುದು ಅಂತ. ಯಾವಾಗ ಆರ್ಟಿಕಲ್ 370 ತೆಗೆದ ಮೇಲೆ ಹೊರಗಿನ ಜನರು ಬರ್ತಾ ಇದ್ದಾರೆ. ಇದರಿಂದ ಕಾಶ್ಮೀರದ ಎಕನಾಮಿ ಬದಲಾಗಿದೆ. ಇದರ ಜೊತೆಗೆ ಜಮ್ಮು ಕಾಶ್ಮೀರದ ಪ್ರವಾಸೋದ್ಯಮ ಬಹಳಷ್ಟು ವೇಗವಾಗಿ ಬೆಳೀತಾ ಇದೆ. ಜಮ್ಮು ಕಾಶ್ಮೀರಕ್ಕೆ 2023ರಲ್ಲಿ 21.1 ಮಿಲಿಯನ್ ಪ್ರವಾಸಿಗರು ಬಂದು ಹೋಗಿದ್ದಾರೆ. ಇದು ದೊಡ್ಡ ವಿಷಯ ಅಲ್ವೇನ್ರಿ? 2024ರಲ್ಲಿ ಅರ್ಧ ವರ್ಷಕ್ಕೆ 1.08 ಕೋಟಿ ಪ್ರವಾಸಿಗರನ್ನ ಆಕರ್ಷಿಸಿದೆ. ಪ್ರವಾಸೋದ್ಯಮದ ಮೇಲೆ GDP 2019-20ರಲ್ಲಿ 7.84% ಇತ್ತು. 2022ಕ್ಕೆ 8.47% ಆಯಿತು. ಮತ್ತೆ ಕಾಶ್ಮೀರದಲ್ಲಿ G20 ಪ್ರವಾಸೋದ್ಯಮ ಗುಂಪುಗಳ ಸಭೆ, ಫಾರ್ಮುಲಾ 4 ರೇಸಿಂಗ್ನಂಥ ಇಂಟರ್ನ್ಯಾಷನಲ್ ಇವೆಂಟ್ಗಳನ್ನು ಆಯೋಜಿಸಿತ್ತು. ಸುಮಾರು 30 ವರ್ಷಗಳ ನಂತರ ಕಾಶ್ಮೀರದಲ್ಲಿ ಚಿತ್ರಮಂದಿರಗಳು ತೆರೆದಿವೆ. 2022ರಲ್ಲಿ ಶ್ರೀನಗರದಲ್ಲಿ ಮಲ್ಟಿಪ್ಲೆಕ್ಸ್ ಆಗಿದೆ. 2023ರಲ್ಲಿ 50 ಚಿತ್ರಗಳನ್ನು ಚಿತ್ರೀಕರಿಸಲಾಗಿದೆ. GSDP 2018ರಲ್ಲಿ 1 ಲಕ್ಷ ಕೋಟಿ ಇತ್ತು. ಈಗ ಅದು 2023ರಲ್ಲಿ 2.64 ಲಕ್ಷ ಕೋಟಿಯಾಗಿದೆ. ಜೊತೆಗೆ ಎಜುಕೇಷನ್ ಸೆಕ್ಟರ್ ಬೆಳೆದಿದೆ. ಡಿಗ್ರಿ ಮತ್ತು ಇಂಜಿನಿಯರಿಂಗ್ ಕಾಲೇಜುಗಳ ಸಂಖ್ಯೆ 94ರಿಂದ 147 ಆಗಿವೆ. ಜಮ್ಮು ಕಾಶ್ಮೀರದಲ್ಲಿ IIT, IIM 2 ಏಮ್ಸ್ ಇವೆ. ಮೆಡಿಕಲ್ನಲ್ಲಿ 800 ಸೀಟುಗಳು ಬೆಳೆದಿವೆ. ಚೆನಾಬ್ ಬ್ರಿಡ್ಜ್ನ ರೈಲು ಟ್ರಯಲ್ ಯಶಸ್ವಿಯಾಗಿದೆ. ವಿಶ್ವದ ಅತ್ಯಧಿಕ ದೊಡ್ಡ ಸೇತುವೆ. ಪ್ರಧಾನಿ ಮೋದಿ 16,000 ಕೋಟಿಯ ರೈಲ್ವೆ ಪ್ರಾಜೆಕ್ಟ್ ಕೂಡ ಉದ್ಘಾಟನೆ ಮಾಡಿದ್ದಾರೆ. ಈಗ ಕಾಶ್ಮೀರ ಪ್ರಜಾಪ್ರಭುತ್ವ ಆಯ್ಕೆ ಮಾಡಿರೋ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಇವೆ. ಮುಖ್ಯವಾಗಿ ಕಾಶ್ಮೀರಿಗಳು ಓಪನ್ ಆಗಿ ಚುನಾವಣೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಎಲ್ಲ ಕಾಶ್ಮೀರಿಗಳು ಇದೇ ಮೊದಲ ಬಾರಿಗೆ ಇಷ್ಟು ನಿರಾಳವಾಗಿ ಇಷ್ಟೊಂದು ಮತ ಚಲಾಯಿಸಿದ್ದಾರೆ. ಕಾಶ್ಮೀರದಲ್ಲಿ ದೆಹಲಿಗಿಂತ ಹೆಚ್ಚು ಮತದಾನ ಆಗಿದೆ. ಇದೆಲ್ಲ ಬದಲಾವಣೆಗಳನ್ನ ಕಾಶ್ಮೀರದ ಜನ ನೋಡ್ತಾ ಇದ್ದಾರೆ. ಕಾಶ್ಮೀರದ ಈ ಎಲ್ಲ ಅಭಿವೃದ್ಧಿ ನೋಡಿ ಪಾಕಿಸ್ತಾನಿಗಳು ಮೋದಿ ಸರ್ಕಾರದ ರೀತಿ ಮಾಡಿ ಸ್ವಾಮಿ, ನಾವು ಮೋದಿಯ ಫ್ಯಾನ್ಸ್ ಅಂತಿದ್ದಾರೆ. ಈ ಎಲ್ಲ ಬದಲಾವಣೆಗಳು ಆರ್ಟಿಕಲ್ 370 ತೆಗೆದ ಮೇಲೆ ಆಗಿರೋದು. ಇದೆಲ್ಲ ಬದಲಾವಣೆಗಳು ರಸ್ತೆ, ಕಾಲೇಜುಗಳು, ವ್ಯವಸ್ಥೆಗಳು, ಹೂಡಿಕೆ, ಇದಕ್ಕಿಂತ ದೊಡ್ಡದು ಅಂದ್ರೆ ನಿಜವಾದ ಸುರಕ್ಷತೆ. ಇನ್ನೇನು ಬೇಕ್ರಿ? ಈಗ ಕಾಶ್ಮೀರದ ಜನ ಮತ್ತೆ ವಾಪಸ್ ತಮ್ಮ ಹಳೆಯ ಜೀವನಕ್ಕೆ ಹೋಗೋಕೆ ಇಷ್ಟಪಡಲ್ಲ. ಅದರಲ್ಲೂ POKಯ ಕಾಶ್ಮೀರದಲ್ಲಿರೋ ಜನರು ಭಾರತದ ಕಾಶ್ಮೀರದ ಜನರನ್ನ ಅಲ್ಲಿನ ಅಭಿವೃದ್ಧಿ ನೋಡಿ ಈಗ ಧ್ವನಿ ಎತ್ತಿದ್ದಾರೆ. ಅದು ಆಜಾದಿ ಬೇಕು ಅಂತ. POK ಜನರು ಭಾರತದ ಜೊತೆಗೆ ನಮ್ಮನ್ನ ಸೇರಿಸಿಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಈ ಮಾತುಗಳೆಲ್ಲ ಒಮರ್ ಅಬ್ದುಲ್ಲಾಗೂ ಗೊತ್ತಿದೆ. ಇದೆಲ್ಲವನ್ನ ಒಮರ್ ಅಬ್ದುಲ್ಲಾ ನಿಧಾನಕ್ಕೆ ಅರ್ಥ ಮಾಡ್ಕೊಂಡಿದ್ದಾರೆ. ಎಲ್ಲ ಬದಲಾಗಿರೋ ಕಾಶ್ಮೀರದಲ್ಲಿ ರಾಜಕೀಯವಾಗಿ ಬದುಕಬೇಕು. ಹಾಗಾದ್ರೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿದ್ದಾರೆ. ಅದೇ ಕೇಂದ್ರ ಸರ್ಕಾರದ ಜೊತೆ ಸಹಕಾರದಿಂದ ನಡ್ಕೋಬೇಕು. ಹೀಗಿದ್ದಾಗ ಪ್ರಶ್ನೆಗಳು ಹೀಗೂ ಹುಟ್ಟಬಹುದು. ಏನ್ರಿ ಇದು ಒಮರ್ ಅಬ್ದುಲ್ಲಾ ಹೃದಯವೇ ಬದಲಾಯ್ತಾ ಅಂತ? ನಿಜ ಗೆಳೆಯರೆ, ಒಮರ್ ಅಬ್ದುಲ್ಲಾ ಬದಲಾಗಿದ್ದಾರೆ. ಯಾಕಂದ್ರೆ ಕಾಶ್ಮೀರದಲ್ಲಿ ನಡೀತಿರೋ ಬದಲಾವಣೆಗಳು ಕಾಶ್ಮೀರಕ್ಕೆ ಸರಿಯಾದ ದಾರಿ. ಒಂದು ಕಡೆ ಇದು ಅಬ್ದುಲ್ಲಾಗೆ ರಾಜಕೀಯ. ಇದಕ್ಕಿಂತ ಜಾಸ್ತಿ ಅಂದ್ರೆ ಹೃದಯ ಪರಿವರ್ತನೆ. ಹೃದಯ ಪರಿವರ್ತನೆ ಆಗೋದು ಚಿಕ್ಕ ವಿಷಯ ಅಲ್ಲ ಕಣ್ರಿ. ಬಹಳಷ್ಟು ಜನರಿಗೆ ಆಗಿದೆ. ಯಾರು ಮೊದಲು ಕಟ್ಟರ್ ಮೋದಿ ವಿರೋಧಿ ಅಂತಿದ್ರು ಅವರೇ ಈಗ ಮೋದಿ ಭಕ್ತರಾಗಿ ಮಾತಾಡ್ತಾ ಇದ್ದಾರೆ. ಪಿಯೂಷ್ ಮಿಶ್ರಾ ಒಂದು ಸಮಯದಲ್ಲಿ ಕಮ್ಯುನಿಸ್ಟ್ ಮತ್ತು ಮ್ಯಾಕ್ಸಿಸ್ಟ್ ಅಂತಿದ್ರು. ಅವರು ಹೇಳ್ತಾರೆ, ಕಮ್ಯುನಿಸ್ಟ್ ನನ್ನ ಜೀವನದ 20 ವರ್ಷ ಹಾಳು ಮಾಡ್ತು ಅಂತ. ಇನ್ನು ವಿಕ್ರಾಂತ್ ಮೆಸ್ಸಿ ಮೊದಲು ಮೋದಿಯನ್ನ ಟಾರ್ಗೆಟ್ ಮಾಡ್ತಿದ್ರು, ಹಿಂದೂ ಧರ್ಮವನ್ನ ತಮಾಷೆ ಮಾಡ್ತಿದ್ರು. ಈಗ ಕಟ್ಟರ್ ಹಿಂದೂವಾದಿ. ವಿಕ್ರಾಂತ್ ಹೇಳ್ತಾರೆ, ಮೊದಲು ನನಗೆ ಯಾವುದು ಸುಳ್ಳು ಅನಿಸಿತ್ತೋ ಅದು ಸುಳ್ಳಲ್ಲ, ನಿಜ ಅಂದುಕೊಂಡಿದ್ದೆಲ್ಲ ನಿಜ ಅಲ್ಲ, ಅದರಿಂದ ಕಳೆದ 10 ವರ್ಷದಿಂದ ಬದಲಾಗಿದ್ದೀನಿ ಅಂತ. ಇನ್ನು ಶೈಲಾ ರಶೀದ್ ತುಕಡೆ ತುಕಡೆ ಗ್ಯಾಂಗ್ ಅಂತ ಪೋಸ್ಟರ್ ಹಾಕಿದ್ರು. ಮೋದಿಯನ್ನ ಈಗ ನಂಬ್ತಾರಂತೆ. ಅದು ಕಾಶ್ಮೀರವನ್ನ ಬದಲಾಯಿಸಿದ ನಂತರ. ಮೋದಿ ಒಬ್ಬ ರಾಷ್ಟ್ರೀಯವಾದಿ, ದೇಶಕ್ಕಾಗಿ ಕೆಲಸ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಇದನ್ನ ಅವರೇ ಒಂದು ಸಂದರ್ಶನದಲ್ಲಿ ಹೇಳಿರೋದು. ಮೋದಿ ಅವರಿಗೆ ಯಾವುದೇ ಸ್ವಾರ್ಥ ಇಲ್ಲ ಅಂತ. ಇವರನ್ನ ಬಿಟ್ರೆ ಆಶೀಶ್ ಕಿತಾನ್ ಒಂದು ಸಮಯದಲ್ಲಿ ಮೋದಿಯ ಕಟ್ಟರ್ ವಿರೋಧಿ, ಈಗ ಮೋದಿಯ ದೊಡ್ಡ ಫ್ಯಾನ್. ಇನ್ನೊಬ್ಬರು ಇದ್ದಾರೆ, ಅರುಣ್ ಶೌರಿ. ಇವರು ಹೇಳ್ತಾ ಇದ್ರು ಮೋದಿ ಬೆಂಬಲಿಸೋರು ತಪ್ಪು ಮಾಡ್ತಾ ಇದ್ದೀರಿ ಅಂತ. ಈಗ BJPಯ ಸದಸ್ಯರಾಗಿದ್ದಾರೆ. ರಾಜೇಂದರ್ ಪುರಿ ಈತ ಕೂಡ ಕಮ್ಯುನಿಸ್ಟ್. ಈಗ ಮೋದಿಯನ್ನ ಒಪ್ಪಿಕೊಳ್ತಾರೆ. ಆದರೆ ಇಲ್ಲಿ ಹೃದಯ ಪರಿವರ್ತನೆ ಆಗೋದು ದೊಡ್ಡ ಮಾತಲ್ಲ, ನಿಯತ್ತಿನ ಪರಿವರ್ತನೆ ಆಗಬೇಕು. ದೇಶದ ಮೇಲಿನ ಭಕ್ತಿ ಎಷ್ಟಿದೆ ಅನ್ನೋದು ಗೊತ್ತಾಗಬೇಕು. ಎಷ್ಟೋ ಜನ ಎಷ್ಟೋ ಸಮಯದಲ್ಲಿ ಇದನ್ನು ಒಪ್ಪಿಕೊಳ್ತಾರೆ. ಈಗ ಕಾಶ್ಮೀರದಲ್ಲಿ ಕೇಸರಿ ಬಣ್ಣ ಕಾಣಿಸುತ್ತೆ. ಒಂದು ಸಮಯದಲ್ಲಿ ಒಮರ್ ಅಬ್ದುಲ್ಲಾ ಪಕ್ಷ ಆಂಟಿ ಇಂಡಿಯಾ ಮತ್ತೆ ಆಂಟಿ ಮೋದಿ ಅಂತಿತ್ತು. ಈಗ ಅವರೇ ಕಾಶ್ಮೀರದಲ್ಲಿ ಆಗ್ತಿರೋ ಅಭಿವೃದ್ಧಿ ಮತ್ತು ಹೂಡಿಕೆ ನೋಡಿ ಮೋದಿ ಸರ್ಕಾರವನ್ನು ಮೆಚ್ಚಿಕೊಳ್ತಿದ್ದಾರೆ. ಅಂದರೆ ಇದೇ ಕಾರಣಕ್ಕೆ ಮೊನ್ನೆ ಟನಲ್ ಉದ್ಘಾಟನೆ ಮಾಡಿದ ಮೋದಿಯ ಮೇಲೆ
ಎಷ್ಟು ಪ್ರೀತಿ ಇದೆ, ನಾನು ಮೋದಿಯ ಭಕ್ತ ಅಂತ ಹೇಳಿದ್ರು ಒಮರ್ ಅಬ್ದುಲ್ಲಾ. ಈಗ ಹೇಳ್ತೀರಾ ಒಮರ್ ಅಬ್ದುಲ್ಲಾ ಕೂಡ ಅಂಧ ಭಕ್ತ ಅಂತ. ಇದು ಗೆಳೆಯರೆ ಒಮರ್ ಅಬ್ದುಲ್ಲಾ ಮೋದಿಯ ಭಕ್ತನಾಗಿರೋ ಕುರಿತಾದಂತಹ ಒಂದಷ್ಟು ಮಾಹಿತಿ. ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.